ಶಿರಗುಪ್ಪಿಯ ಜೈನ ಸ್ಮಶಾನ ಭೂಮಿಯಲ್ಲಿ ಶಾಂತಿವನ ಉದ್ಘಾಟನೆ. ಪ್ರತಿ ಗ್ರಾಮದ ಸ್ಮಶಾನಗಳಲ್ಲಿ ಶಾಂತಿವನಗಳ ನಿರ್ಮಾಣ ಅವಶ್ಯಕ. ರಾಜು ಕಾಗೆ. ಗ್ರಾಮಗಳ ಸ್ಮಶಾನ ಭೂಮಿಗಳಲ್ಲಿ ಗಿಡಗಳನ್ನು ಬೆಳೆಸಿ ಶಾಂತಿವನಗಳನ್ನು ನಿರ್ಮಾಣ ಮಾಡುವ ಮೂಲಕ ಸ್ಮಶಾನದ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ ಮತ್ತು ಮೃತರ ಅಂತ್ಯಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರಿಗೆ ನೆರಳಿನ ಜೊತೆಗೆ ಸ್ವಚ್ಛ ಪರಿಸರದ ಅನುಭವ ನೀಡಿದಂತಾಗುತ್ತದೆ ಎಂದು ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ರವಿವಾರ ದಿನಾಂಕ 24ರಂದು ತಾಲೂಕಿನ ಶಿರಗುಪ್ಪಿಯ ಜೈನ ಸಮಾಜದ ಸ್ಮಶಾನ ಭೂಮಿಯಲ್ಲಿ ಅಥಣಿ ಸಾಮಾಜಿಕ ಅರಣ್ಯ ವಲಯದ ವತಿಯಿಂದ ನರೇಗಾ ಯೋಜನೆಯಡಿ ಅಭಿವೃದ್ಧಿಪಡಿಸಿದ ಶಾಂತಿವನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಶಿರಗುಪ್ಪಿಯಲ್ಲಿ ನಿರ್ಮಾಣಗೊಂಡಿರುವ ಶಾಂತಿವನ ರಾಜ್ಯದಲ್ಲಿಯೇ ಮಾದರಿಯಾಗಿದ್ದು, ಇಲ್ಲಿ ಸ್ವಚ್ಛ ಮಾಲಿನ್ಯರಹಿತ ಪರಿಸರ, ನೆರಳು, ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಹಳ್ಳಿಗಳಲ್ಲಿನ ಸ್ಮಶಾನ ಭೂಮಿಗಳಲ್ಲಿ ಸ್ವಚ್ಛ ಪರಿಸರ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಇಂತಹ ಒಳ್ಳೆಯ ಯೋಜನೆಗಳನ್ನು ಮಾಡಿದ್ದು, ಇದು ಪ್ರತಿ ಗ್ರಾಮದ ಸ್ಮಶಾನ ಭೂಮಿಗಳಲ್ಲಿಯೂ ಆಗುವಂತಾಗಬೇಕು. ಆರ್ಎಫ್ಒ ಪ್ರಶಾಂತ್ ಗೌರಾನಿ ಮಾತನಾಡಿ, ಶಿರಗುಪ್ಪಿಯಲ್ಲಿ ಜೈನ ಸಮಾಜದ 1.10 ಎಕರೆ ಸ್ಮಶಾನ ಭೂಮಿಯಲ್ಲಿ ಒಟ್ಟು 150 ಹುಣಸೆ ಹಣ್ಣಿನ ಗಿಡಗಳನ್ನು ನೆಡಲಾಗಿದ್ದು, ಜೊತೆಗೆ 10 ಕುಳಿತುಕೊಳ್ಳುವ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯರ ನೆರವಿನಿಂದ ಶಾಂತಿವನ ಗಿಡಗಳಿಗೆ ಹನಿ ನೀರಾವರಿ ಪದ್ಧತಿಯ ಮೂಲಕ ಪಾಲನೆ ಮಾಡಲಾಗುತ್ತಿದ್ದು, ಇದರಿಂದ ಮುಂದಿನ ದಿನಮಾನಗಳಲ್ಲಿ ಗಿಡಗಳು ದೊಡ್ಡದಾಗಿ ಬೆಳೆದು ಆದಾಯ ನೀಡಲಿವೆ ಎಂದರು. ಉದ್ದಕತ್ರಿ ಯೋಜನೆಗೆ 2021 150 ಗಿಡ ಹಾಕಿದ್ರು. ಅಲ್ಲಿ ಡ್ರಿಪ್ ಇರಿಗೇಷನ್ ಸಮಾಜದ ವತಿಯಿಂದ ಮಾಡಿರುತ್ತೆ. ಆಮೇಲೆ ಇದು ಇಡೀ ಕರ್ನಾಟಕದ ಒಂದು ಮಾಡೆಲ್ ಶಾಂತಿವನ ಸರ್. ಶಾಂತಿವನ ಹೆಂಗೆ ಇರಬೇಕು ಅನ್ನೋದು ರೆಕಮೆಂಡೆಡ್ ನಮ್ಮ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಪ್ರಸಂಗ ಐತೆ. ಅಂದರೆ ಇಂತಿಷ್ಟ ಶಾಂತಿವನದಾಗ ಎಲ್ಲಿ ನಾವು ಇದು ಕ್ರಿಮೇಷನ್ ಏನು ಮಾಡ್ತೀವಿ ಅಲ್ಲಿ ಬಗ್ಗೆ ಏನೂ ಪೊಲ್ಯೂಷನ್ ಆಗಬಾರ್ದು ಅನ್ನಂಗೆ ಅಷ್ಟೇ ಗ್ರೀನರಿ ಕವರ್ ಇಲ್ಲಿ ಐತೆ ಸರ್. ಮತ್ತು ಇಲ್ಲೆಲ್ಲ ಹುಣಸಿ ಗಿಡ ಹಾಕ್ತೀವಿ ಸರ್. ಇನ್ನೊಂದು 5 to 10 ಇಯರ್ಸ್ ಇದು ಹುಣಸಿ ಗಿಡದ ಕ್ರಾಪ್ಲೇ ಏನಾಯ್ತೈತೆ ಅಂದರೆ ಈ ಸಮಾಜನ ಒಂದು ಇದ್ರ ಬರುವಂಥ ಇನ್ಕಮ್ ಏನೈತಿ ಇದಕ್ಕೆ ಹೋಗಿ ಏನಾದರೂ ಡೆವಲಪ್ಮೆಂಟ್ ಆಕ್ಟಿವಿಟಿ ಈ ಥರ ಮತ್ತೆ ಸರ್ಕಾರದವರು ಎಲ್ಲ ಗುರುಸ್ಥಾನಗಳು ರಾಜ್ಯದಲ್ಲಿ, ದೇಶದಲ್ಲಿ ಈ ಥರ ಆಗಬೇಕು. ಈಗ ನಮ್ಮಲ್ಲಿ ನೋಡಿದರೆ ನಮ್ಮ ಗುರುಸ್ಥಾನ ಈಗ ಅಲ್ಲಿ ಸಂಡಾಸ ದಾಟಿ ಹೋಗಿ ಪರಿಸ್ಥಿತಿ ಬರ್ತೈತಿ. ಅದು ಯಾವುದೇ ಸಮಾಜ ಇಲ್ಲ, ಮುಸ್ಲಿಮರು ಹೋಗಿತಾರೆ, ನಾವು ಲಿಂಗಾಯತರು ಹೋಗಿರ್ತೀವಿ, ಜೈನರು, ಮರಾಠ, ಬ್ರಾಹ್ಮಣರು ಸುಡ್ತಾರೆ. ಅವು ಸಹಿತ ಪೊಲ್ಯೂಷನ್ ಕಂಟ್ರೋಲ್ ಆಗಬೇಕು. ನಮ್ಮ ಊರಾಗ ಹೊಳೆದಂಡೆ ಹೋಗಿತೀವಿ, ನಾವು ಸುಡ್ತೀವಿ ಹೊಳೆದಂಡೆ. ಅಲ್ಲಿಯೂ ಸಹಿತ ಅದು ಹೊಳೆದಂಡೆ ಅದೆಲ್ಲ ಪೊಲ್ಯೂಷನ್ ಅಲ್ಲಿ ಊರಾಗ ಹೋಗಿ ಜನರಿಗೆ ಡಿಸ್ಟರ್ಬ್ ಆಗಬಾರ್ದು. ಆ ಥರ ನಾವೊಂದು ಮಷಿನ್ ತಂದು ಕುಣಿಸಿ 10 ಲಕ್ಷ ರೂಪಾಯಿ ಕೊಟ್ಟಿನಿ, ನಾನು ಸ್ವಂತ 10 ಲಕ್ಷ ರೂಪಾಯಿ ಕೊಟ್ಟಿನಿ. ಡಿಸೈಲ್ದು ನಡೀಲಿಲ್ಲ, ಅದು ಯಾರೋ ಫೇಲ್ ಆಯ್ತು. ಅದು ಹಿಂಗಾದ್ರೆ ಅದು ಆಗಬಾರ್ದು. ಯಾವುದೋ ಒಂದು ಯೋಜನೆ ನಾವು ಮಾಡಿದಾಗ ಸಕ್ಸಸ್ಫುಲ್ ಆಗಿ ಅಟ್ಲೀಸ್ಟ್ ಒಂದು 20 ವರ್ಷದ ಜನರಿಗೆ ಅನುಕೂಲ ಆಗಬೇಕು. ಇದು ಚಂದ ಮಾಡಿದರು, ಇದೇ ಮಾಡೆಲ್ ಎಲ್ಲ ಕಡೆ ಆಗಬೇಕಂತೇಳಿ ಸರ್ಕಾರದಲ್ಲಿ ನಾವು ಒತ್ತಡ ಹೇಳ್ತೀವಿ. ಈ ಸಮಯದಲ್ಲಿ ವಿಜಯ್ ಅಕಿವಾಟಿ, ಅಭಯ್ ಅಕಿವಾಟಿ, ಸುಭಾಷ್ ಪಾಟೀಲ್, ಅಶೋಕ್ ಕಾತ್ರಾಡೆ, ಪಾರಿಸಾ ಚೌಗ್ಲೆ, ಡಾಕ್ಟರ್ ಅಮೋಲ್ ಸರಡೆ, ರಾಜೇಂದ್ರ ಚೌಗ್ಲೆ, ವಿವೇಕ್ ಪಾಟೀಲ್, ಭೀಮೋ ಅಕಿವಾಟಿ, ಕೆಸಿ ಪಾಟೀಲ್, ಬಾಳಗೌಡ ಪಾಟೀಲ್, ಪ್ರಕಾಶ್ ಹೆಮ್ಗಿರೆ, ಪಂಡಿತ್ ವಡ್ಡರ್, ಈರ್ಗೌಡ ಪಾಟೀಲ್, ಬಾಳಾಸಾಬ್ ಗದಾಳೆ, ಮಸ್ತಾನ್ ಕನ್ವಾಡೆ, ಕಿರಣ್ ಬೋಲೆ, ಜಿನೇಂದ್ರ ಕುರುಂದ್ವಾಡೆ ಮತ್ತು ಅರಣ್ಯ ಇಲಾಖೆಯ ಅಶೋಕ್ ಕುಂಬಾರ್, ರಾಜೇಶ್ ಪಾಟೀಲ್, ಎಸ್ಟಿ ಅಂಬಿಗೇರ್ ಸೇರಿದಂತೆ ಜೈನ ಸಮಾಜದ ಬಾಂಧವರು, ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.